ನಮಸ್ಕಾರ, ನನ್ನ ಹೆಸರು ಬಳಗಾರನ್ ಅಂತ ನಿಮ್ಮ ವಾಣಿಯಿಂದ ಮಾತಾಡ್ತಾ ಇದ್ದೀನಿ. ಯಾವ್ದ್ರಿಂದ? ರಾಜಶ್ರೀ ಎಲೆಕ್ಟ್ರಿಕಲ್ಸ್ ಅವರಾ? ಯಾವ್ದು ಹೇಳಿ? ರಾಜಶ್ರೀ ಎಲೆಕ್ಟ್ರಿಕಲ್ಸ್ ಅವ್ರೇನ್ರಿ ನೀವು? ನೀವ್ಯಾರು ಗೊತ್ತಾಗ್ಲಿಲ್ಲ. ನಾನು ನಿಮ್ಮ ವಾಣಿಯಿಂದ ಬಳಗಾರನ್ ಅಂತ ಮಾತಾಡೋದು. ಓಕೆ. ಹಾಂ, ನೀವು ಕೌಂಟ್ರ್ ಅವರಾ ಸೂಪರ್ವೈಸರಾ, ಯಾರು ನೀವು? ನಿಮ್ಗೆ ಯಾರು ಬೇಕಿತ್ತು? ಈಗ ನಾನು ಸರ್, ರಾಜೇಶ್ ಎಲೆಕ್ಟ್ರಿಕಲ್ಸ್. ಹೌದು, ನಿಮ್ಗೆ ಯಾರು ಹಾಂ, ಬೇಕಿತ್ತು? ನೀವೇ ಬೇಕಾಗಿತ್ತು ಸರ್, ಬೇರೆ ಯಾರು ಬೇಡ. ಹೌದಾ, ಹೇಳಿ ಸರ್ ಏನಂತ. ನೀವೆಲ್ಲಿ HSR ಲೇಔಟ್ ಇರೋದಾ? ಇಲ್ಲ, ನಾನು HSR ಲೇಔಟ್ ಅಲ್ಲ, ನಾನು ಬಂದು ಬೆಂಗಳೂರು ಕಂಪ್ಲೀಟ್ ಪ್ರಾಜೆಕ್ಟ್. ಓವರ್ ಆಲ್ ಬೆಂಗಳೂರು ನೀವೇ ನೋಡೋದಾ? ಹೌದು, ನಾನೇ. ನಮ್ಮ ಹುಡುಗರು ಯಾರು ಇದಾರಲ್ಲ ಔಟ್ಸೈಟಲ್ಲಿ, ಅವ್ರಿಗೆ ನಾನೇ ಸಪೋರ್ಟ್ ಮಾಡೋದು. ಓಕೆ, ನಂದು 3 ಪ್ರಶ್ನೆ ಇದೆ, ಉತ್ತರ ಕೊಡಿ. ನಿಮಗೆ ಆಫೀಸ್ ಎಷ್ಟೊತ್ತಿಗೆ ಓಪನ್ ಆಗಬೇಕು, ನಿಮ್ಮ ಕೌಂಟ್ರು? 10 ಗಂಟೆಗೆ ಓಪನ್ ಆಗುತ್ತೆ. ಓಕೆ, 11 ಗಂಟೆಗೆ ಓಪನ್ ಮಾಡಿದ್ರೆ ಏನು ಮಾಡ್ತೀರಿ? 11 ಗಂಟೆಗೆ ಓಪನ್ ಮಾಡಲ್ಲ ಸರ್, 10 ಗಂಟೆಗೆ ಆಯ್ತು, 11 ಗಂಟೆಗೆ ಓಪನ್ ಆಗಿದ್ರೆ ಏನು ಮಾಡ್ತೀರಿ? ಓಪನ್ ಆಗಿದ್ರೆ ಯಾಕೆ ಓಪನ್ ಆಗಿದೆ ಚೆಕ್ ಒಂದು ಪಾಯಿಂಟ್. ಎರಡನೇ ಪಾಯಿಂಟು, ನೀವೇ ಯಾಕೆ ಮೀಟ್ರ್ ಫಿಟ್ ಮಾಡಬೇಕು? ನಿಮ್ಗೆ ಯಾರು ಕೊಟ್ಟಿದ್ದು ಆರ್ಡರ್ಸು ಮೀಟ್ರ್ ನೀವೇ ಫಿಟ್ ಮಾಡಬೇಕು ಅಂತ? ಮೀಟರ್ ನಾವು ಫಿಕ್ಸ್ ಮಾಡಬೇಕು ಅನ್ನೋದನ್ನ ಬೆಸ್ಕಾಮ್ ಇಂದ ಕೊಟ್ಟರೆ ಆಪರೇಷನ್ ಗೈಡ್ ಅಲ್ಲೇ ಇದೆ. ಈಗ ನಿಮ್ಮ ಗೈಡ್ಲೈನ್ಸ್ ಅಲ್ಲ, ನಿಮ್ಗೆ ಲೆಟರ್ ಕೊಟ್ಟಿದ್ದಾರಾ? ಗೈಡ್ ಲೈನ್ಸ್ ಅಲ್ಲೇ ಇದೆ. Guidelines ಅಲ್ಲೇ ಇದೆ. ಡಾಕ್ಯುಮೆಂಟ್, Okay. ಆಪರೇಷನ್ ಗೈಡ್ ಲೈನ್ಸ್ ಏನು ಡಾಕ್ಯುಮೆಂಟ್ ಕೊಟ್ಟಿರಲ್ಲ ಅದರಲ್ಲೇ. ಓಕೆ, ಇದಕ್ಕಿಂತ ಮುಂಚೆ ಮತ್ತೆ ಎಲ್ಲ ತಗೊಂಡೋಗ್ಬಿಟ್ಟು ಕನ್ಸ್ಯೂಮರ್ಗಳು ಫಿಟ್ ಮಾಡ್ಕೊಂಡಿದ್ದಾಗ ಏನು ಮಾಡಿದ್ರಿ ಮತ್ತೆ? ಮೊದಲು ಹೆಂಗಿತ್ತು ಅದು ಗೊತ್ತಿಲ್ಲ ಸರ್. ಈಗ ಸ್ಮಾರ್ಟ್ ಮೀಟರ್ ನಮ್ದು ಏನು ಬಂದಿದೆ ಸಾಹೇಬ್ರೆ, ನಿಮ್ಮ ಸ್ಮಾರ್ಟ್ ಮೀಟರ್ದೇ ನಾನು ಹೇಳ್ತಾ ಇರೋದು. ನಿಮ್ಮ ಸ್ಮಾರ್ಟ್ ಮೀಟರ್ ಏನು ಜಾರಿ ಬಂತಲ್ಲ, ಅವತ್ತಿನ ದಿನ ನೀವೇ ಏನು Okay. ಫಿಟ್ ಮಾಡಲಿಲ್ಲ, ಕಾಂಟ್ರಾಕ್ಟರ್ಸೇ ತಗೊಂಡು ಅಥವಾ ಗ್ರಾಹಕರೇ ತಗೊಂಡು ಫಿಟ್ ಮಾಡ್ಕೊಂಡ್ರಲ್ಲ, ಅವಾಗ ಏನು ಮಾಡಿದ್ರಿ ನೀವು? ಅದೇ ಕೊಟ್ರಿ ಮತ್ತೆ ಮೀಟ್ರ್ ಅವಾಗ? ಹೌದಾ, ಚೆಕ್ ಸರಿ, ಆಯ್ತು. ಇವಾಗ ಮೀಟ್ರು ಆಯ್ತು, ನಾನು ಇವಾಗ ದುಡ್ಡು ಕಟ್ತೀನಿ ಅಂತ ಇಟ್ಕೊಳ್ಳೋಣ. ಹಾಂ, ದುಡ್ಡು ಕಟ್ಟಿದ್ಮೇಲೆ ನೀವು ಎಷ್ಟೊತ್ತಿಗೆ ಒಂದು ಮೀಟ್ರ್ ಫಿಟ್ ಮಾಡ್ತೀರಿ? 48 hours ಟೈಮ್ ಇರುತ್ತೆ. ಏನಕ್ಕೆ 48 hours ಟೈಮ್ ಕೊಡ್ಬೇಕು ನಿಮಗೆ? ನಮ್ಗೆ ಇವಾಗ ನಾವು ಹೋಗಿ ಸಾಹೇಬ್ರೆ, ನಾನು ಹೋಗಿ 10 ರೂಪಾಯಿದು ಏನೋ ಒಂದು ವಸ್ತು ತಗೊಂತೀನಿ ಅಂದಾಗ ನಾನು ದುಡ್ಡು ಕೊಟ್ಟಿರ್ತೀನಿ ತಾನೆ, ನಾನೊಬ್ಬ ಗ್ರಾಹಕಾಗಿ. ನೀವು ಒಬ್ಬ ಗ್ರಾಹಕರಾಗಿ ಯೋಚನೆ ಮಾಡಿ, ನಾನು ಒಂದು ವಸ್ತುಗೆ ದುಡ್ಡು ಕೊಟ್ಟಿದ್ದೀನಿ ಅಂದಮೇಲೆ ಇಮಿಡಿಯೇಟಾಗಿ ಬರ್ಬೇಕದು. ಸರ್ ನೀವು ಬೆಸ್ಕಾಮಲ್ಲಿ ಚೆಕ್ ಮಾಡ್ಬೇಕು ಸರ್. ನಮ್ಗೆ ಚೆಕ್ ಮಾಡಲ್ಲ ಸಾಹೇಬ್ರೆ, ಇವ್ರದ್ದು ಆನ್ಸರಬಲ್ ಪರ್ಸನ್. ಇವಾಗ ನೀವು ಹಂಗೆ ಹೇಳಂಗಿಲ್ಲ. ಗೈಡ್ಲೈನ್ಸ್ ಪ್ರಕಾರ ನಮ್ಗೆ ಏನು ಗೈಡ್ಲೈನ್ಸ್ ಎಲ್ಲ ಇದೆಯಾ? 48 hours ಆದ್ಮೇಲೆ ಮೀಟರ್ ಕೊಡ್ತೀವಿ ಅಂತ? ಹೌದು ಹೌದು sir. ಅದು ಇದೆಯಾ? ಹೌದು. ಒಟ್ಟಲ್ಲಿ ತುಗ್ಲಕ್ ರಾಜಕಾರಣ ನೀವು ಮಾಡ್ರಿ, ಬೆಸ್ಕಾಂ ಅವರು ಮಾಡ್ಲಿ, ನಿಮ್ ಮನ್ಸಿಗೆ ಬಂದಂಗೆ ರೂಲ್ಸ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಹಾಕಂಗ್ ಕೂತ್ಕೊಂಡ್ಬಿಡ್ರಿ. ನಾನು ದುಡ್ಡು ಕೊಟ್ಬಿಟ್ಟು ಎಪ್ಪನ್ ತರ ನೋಡ್ತಾ ಕೂತಿರ್ತೀನಿ. ನೀವು 48 ಗಂಟೆ ಬಿಟ್ಕೊಂಬನ್ನಿ, 52 ಗಂಟೆ ಬಿಟ್ಕೊಂಬನ್ನಿ ಅಲ್ವಾ? ಸರ್ ಹಂಗಲ್ಲ, ನೀವು ಕೇಳಿಸ್ಕೊಳ್ಳಿ ಸರ್, ಒಂದು ಸೆಕೆಂಡ್ ಹೇಳ್ತೀನಿ. ಹೇಳಿ. ಹೆಂಗಂದ್ರೆ ನಮ್ಗೆ ಏನು ಗೈಡ್ಲೈನ್ಸ್ ಕೊಟ್ಟಿದಾರಲ್ಲ ಬೆಸ್ಕಾಂ, ಅದನ್ನೇ ನೀವು ಪಾಲಿಸ್ತಾ ಇದ್ದೀರಿ. ಅದನ್ನ ನಾವು ವರ್ಕ್ ಮಾಡ್ತಿರ್ತೀವಿ. ನಿಮ್ಗೆ ಏನಾದ್ರು ಡೀಟೇಲ್ಸ್ ಬೇಕಂದ್ರೆ ನಿಮ್ಗೆ ಬೆಸ್ಕಾಂ ಮಾಡಿದ್ರೆ ಒಂದು ಚೆಕ್ ಮಾಡಿ ನೋಡಿ ಸರ್, ಯಾವ ತರ ಕೊಟ್ಟಿದ್ದೀರಾ ಏನಂತ ಹೇಳ್ಬೋದು. ನಮ್ಗೆ ಏನು ಗೈಡ್ಲೈನ್ಸ್ ಕೊಟ್ಟಿರ್ತಾರೆ ಅದನ್ನ ನಾವು ಫಾಲೋ ಅಪ್ ಮಾಡ್ತಾ ಇರ್ತೀವಿ. ಓಕೆ, ಏನು ಆನ್ಲೈನ್ ಪೇಮೆಂಟ್ ಬಿಟ್ರೆ ನೀವು ಕ್ಯಾಶ್ ತಗೊಳ್ಳಲ್ವ ಅಂತ ಯಾಕೆ? ಯಾರು ಹೇಳಿ ಸರ್? ಎಂತಿಲ್ಲ, ಕ್ಯಾಶು, ಆನ್ಲೈನ್ ಪೇಮೆಂಟು, ಕಾರ್ಡು, UPI ಎಲ್ಲ ತರ ಎಲ್ಲ ಇದೆ. ಓಕೆ, ಅದಾದ್ಮೇಲೆ ನಿಮ್ಮ ಬೋರ್ಡ್ ಎಲ್ಲೋ ಇದು ರಾಜೇಶ್ ಎಲೆಕ್ಟ್ರಿಕಲ್ಸ್ ಅಂತ ಯಾಕೆ ಹಾಕಿಲ್ಲ ನೀವು ಔಟ್ಲೆಟ್? ಮುಂದೆಗಡೆನೆ ಪೇಸ್ಟ್ ಮಾಡಿದ್ದೀವಿ ಸರ್. ಎಲ್ಲಿ ಪೇಸ್ಟ್ ಮಾಡಿದ್ರಿ? ಏನ್ರಿ ಅಷ್ಟೊಂದು ಬಡ್ತಾನೆ ಇದೆ ಅಂದ್ರೆ ರಾಜೇಶ್ ಎಲೆಕ್ಟ್ರಿಕಲ್ಸ್ ಅವ್ರಿಗೆ ಒಂದು ಸಣ್ಣ ಬೋರ್ಡ್ ಪೇಸ್ಟ್ ಮಾಡೋಷ್ಟು? ಅಲ್ಲ, ಡೋರ್ ಮೇಲೆ ಇದನ್ನ ಪೇಸ್ಟ್ ಅದೇ ಸಾಹೇಬ್ರೆ ನಾನು ಕೇಳ್ತಿರೋದು. ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಟ್ಬಿಟ್ಟು ಇವತ್ತು ಟೆಂಡರ್ಗಳು ತಗೊಂಡು ನೀವು ಒಂದು ಸಣ್ಣ ಬೋರ್ಡ್ ಹಾಕ್ಸಕ ಹಾಕಿ, ದೊಡ್ಡದಾಗ ಬೋರ್ಡು ಕಾಣಿಸ್ಲಿ ಡಿಸ್ಪ್ಲೇ ಎಲ್ಲರಿಗೂ. ಇಡೀ ರಾಜ್ಯಾದ್ಯಂತ ಬಿಡ್ಲಿ ರಾಜೇಶ್ ಎಲೆಕ್ಟ್ರಿಕಲ್ಸ್ ಅಲ್ವಾ? ಹೇಳ್ತೀನಿ ಬಿಡಿ ಸರ್, ನಮ್ಮ ಆಫೀಸಲ್ಲಿ ಅಪ್ಡೇಟ್ ಮಾಡ್ತೀನಿ. ಹೇಳಿ, ಟೈಮಿಂಗ್ ಹಾಕಿ, ಫೋನ್ ನಂಬರ್ ಹಾಕಿ, ಕೌಂಟರ್ ಅವ್ರು ಯಾರು ಇರ್ತಾರೆ ಆ ಕೌಂಟರ್ ಅವ್ರದ್ದು ಫೋನ್ ನಂಬರ್ ಹಾಕ್ಸಿ ಓಕೆ ಮಾಡಿಸಿ. ಯಾಕೆ ಬೋರ್ಡ್ ಹಾಕಲ್ಲ? ಸರಿ ಸರ್, ಅದಿಲ್ವಾ ನಿಮ್ದ್ರಲ್ಲಿ ನಿಮ್ದಲ್ಲಿ ಅದಿಲ್ವಾ ಬೋರ್ಡ್ ಹಾಕ್ಬೇಕು ಅಂತ? ಚೆಕ್ ಮಾಡ್ತೀನಿ ಸರ್. ಈಗ ಟೈಮಿಂಗ್ ಹಾಕ್ಬೇಕು ಅಂತ ಇಲ್ವಾ? ಅದೇ ಇವಾಗ ನಾನು ಚೆಕ್ ಮಾಡ್ಬಿಟ್ಟು. ಇವೆಲ್ಲ ನಿಮ್ಗೆ ಗೊತ್ತಿಲ್ಲ? ನಿಮ್ಗೆ ಗೊತ್ತಿರೋದೇನು ಮೀಟರ್ ನೀವೇ ಫಿಟ್ ಮಾಡ್ಬೇಕಂತ ಗೊತ್ತಿತ್ತು. ಟೈಮಿಂಗ್ಸ್ ಎಲ್ಲ ಹಾಕಾಗಿದೆ ಸರ್, ಅಲ್ಲೇ ಟೈಮಿಂಗ್ಸ್ ಕೂಡ ಹಾಕಿ. ಸಾಹೇಬ್ರೆ, ನಾನು ಫೋಟೋ ಕಳಿಸ್ಲೇನ್ರಿ ಇವಾಗ ನಿಮಗೆ? ನಿಮ್ಮ ಹೆಸರೇನಂದ್ರಿ? ಚೆಕ್ ಮಾಡ್ತೀನಿ. ನಿಮ್ಮ ಹೆಸರೇನಂದ್ರಿ? ನನ್ನ ಹೆಸರು ವಿನೋದ್. ವಿನೋದ್ ಸಾಹೇಬ್ರೆ, ನಾನು ವಿತ್ ಫೋಟೋ ಕಳಿಸ್ಲಾ ಇವಾಗ ವಾಟ್ಸಪ್ ಮಾಡ್ಲಾ ನಿಮಗೆ? ನೀವು ಕೌಂಟ್ರು ರಾಜೇಶ್ ಎಲೆಕ್ಟ್ರಿಕಲ್ಸ್ ಅವರು ಹೊಸದಾಗಿ ನೋಡ್ತಾ ಇದೀರ ಅದನ್ನ? ಏನ್ ಸಾಹೇಬ್ರೆ, ನಾವು ಆಫೀಸ್ ಓಪನ್ ಆದಾಗಿಂದ ನೋಡ್ತಾ ಇದೀವಿ ಆಫೀಸ್ನ. ನೀವು ಫ್ರೆಶ್ ಕಸ್ಟಮರ್ಸ್, ನೀವು ಅಲ್ಲಿಗೆ. ನಾವು ತುಂಬಾ ಹಳೆ ಕಸ್ಟಮರ್ಸು. ಓಕೆನಾ? ಆಯ್ತು ಸರ್, ತೊಂದರೆ ಇಲ್ಲ. ಏನಿದೆ ಡೀಟೇಲ್ಸ್ ಕೊಡಿ ಸರ್, ನಾನು ಚೇಂಜ್ ಮಾಡಿಸ್ಕೊಡಕ್ಕೆ ಆಫೀಸಲ್ಲಿ ಮಾತಾಡ್ಬಿಟ್ಟು ಚೇಂಜ್ ಮಾಡಿಸ್ಕೊಡ್ತೀನಿ. ಡೀಟೇಲ್ಸ್ ಕೊಡೋದೇನಿಲ್ಲ, ನ್ಯೂಸಲ್ಲಿ ಬರುತ್ತೆ ನೋಡಿ. ಹೇಳಿ ನಿಮ್ಮ ರಾಜೇಶ್ ಎಲೆಕ್ಟ್ರಿಕಲ್ಸ್ ಅವ್ರಿಗೆ ಏನಾಗುತ್ತೆ ನೋಡೋಣ. ಓಕೆನಾ? ಆಮೇಲೆ ಇದನ್ನ ನಾನು ಮಾತಾಡ್ತೀನಿ. ನೀವೇ ಫಿಟ್ ಮಾಡೋದು ಅನ್ನೋದು ಅದು ನೀವು ಫಿಟ್ ಮಾಡಂಗಿದ್ರೆ ಮಾಡಿ. ಮೀಟ್ರ್ ನಾನು ದುಡ್ಡು ಕೊಟ್ಟ ತಕ್ಷಣ ತಾಮನ್ ಫಿಟ್ ಮಾಡಬೇಕು, ಹಂಗಿದ್ರೆ ನೀವು ಒಪ್ಕೊಳ್ಳಿ. ನೀವು 48 hours 58 hours ಅದಕ್ಕೆ ನಾವು ಒಪ್ಪಲ್ಲ. ಬೇಕಾದ್ರೆ ಇದು ರಾಜ್ಯ ಮಟ್ಟದಲ್ಲಿ ಒಂದು ಪ್ರೊಟೆಸ್ಟ್ ಮಾಡ್ತೀವಿ, ತಲೆನೇ ಕೆಡಿಸ್ಕೊಳ್ಳಲ್ಲ. ಇವೆಲ್ಲ ಇಲ್ಲ. ಅವ್ರ ಕಾನೂನು ಅವ್ರು ಮಾಡ್ತಾರೆ, ಅವ್ರ ಅನುಕೂಲಕ್ಕೆ ಅವ್ರು ಮಾಡ್ಕೊಳ್ಳೋದಲ್ಲ. ಪಬ್ಲಿಕ್ ಅನುಕೂಲಕ್ಕೆ ನೀವು ಬಂದಿರೋದು ಇವತ್ತು. ಆ ಪಬ್ಲಿಕ್ ಅನುಕೂಲ ಆಗೋ ಥರ ಕೆಲಸ ಮಾಡಿ ಅಷ್ಟೇ.
ಅದು ಬೆಸ್ಕಾಮ್ ಆಗಿರ್ಬೋದು, ರಾಜಶ್ರೀ ಎಲೆಕ್ಟ್ರಿಕಲ್ಸ್ ಆಗಿರ್ಬೋದು. ಕರೆಕ್ಟ್ ಅಲ್ವಾ? ಓಕೆ ಓಕೆ ಹೌದು ಸರ್. ಅಲ್ಲ ವಿನೋದ್, ಕರೆಕ್ಟ್ ಅಲ್ವಾ? ಇವಾಗ ನೀವು ಒಂದು ಮೊಬೈಲ್ ತಗೊಂತೀರ ಅಂದ್ರೆ ನೀವು ಇಮಿಡಿಯೇಟ್ ಆಗಿ ತಗೋಬೇಕು. ನೀವೇನು ಆನ್ಲೈನ್ ಬುಕಿಂಗ್ ಮಾಡಿದ್ರೆ ಮಾತ್ರ ನಿಮ್ಗೆ ಲೇಟ್ ಆಗೋದು. ಇವತ್ತು ಆನ್ಲೈನ್ 5 ಅವರಲ್ಲಿ ಕೊಡ್ತೀನಿ ಅಂತಾರೆ, ಹೌದು. ಮತ್ತೆ ನೀವು ಯಾಕೆ 48 ಅವರ್ಸ್ ಅಂತೀರಿ ಹೆಂಗಂದ್ರೆ? ಸರಿ ಸರ್, ನಾನು ಅಪ್ಡೇಟ್ ಮಾಡ್ತೀನಿ ಸರ್. ಖಂಡಿತ ಮಾಡಿ, ಆಯ್ತಾ? ನಿಮ್ದು ಏನು ಸೀಲ್ ಒಂದು ಹಾಕೋದೊಂದು ಕೆಲಸ ಇರುತ್ತೆ ಅಷ್ಟೇ ತಾನೇ, ಇನ್ನೇನು ಮಾಡ್ತೀರಿ ನೀವು ಅದರಲ್ಲಿ? ಅದೇ ಇನ್ವಾಯ್ಸ್ ಕೊಡೋದು ಅಷ್ಟೇ ಇರುತ್ತೆ. ಅಷ್ಟೇ ತಾನೇ, ಮತ್ತೆ ಅದಕ್ಕೆ ಯಾಕೆ 48 ಅವರ್ಸ್ ನೀವು ಟೈಮ್ ಅಂತೀರಿ? ನನಗೆ ಇಮಿಡಿಯೇಟ್ ಆಗಿ ಬೇಕಪ್ಪ, ನಾನು ಇಮಿಡಿಯೇಟ್ ಆಗಿ ಬಂದು ಫಿಟ್ ಮಾಡ್ತೀರಾ ನೀವು ಹಂಗಂದ್ರೆ? ಆಗಲ್ಲ ತಾನೇ. ನಾನ್ಸೆನ್ಸ್ ಕಾನೂನುಗಳು ಯಾರು ಮಾಡಬಾರ್ದು ಸರ್. ಪಬ್ಲಿಕ್ ರಿಲೇಟೆಡ್, ಪಬ್ಲಿಕ್ ಸರ್ವಿಸ್ ಬಂದ ಮೇಲೆ ಪಬ್ಲಿಕ್ಕಿಗೆ ಅನುಕೂಲ ಆಗೋ ಥರದ್ದೇ ಮಾಡಬೇಕು. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.